4,000 ವಾಚ್ ಟೈಮು ಮತ್ತು ಅದ್ರ ಜೊತೆ 1,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದ ನಂತರ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಆವಾಗ ಮಾನಿಟೇಷನ್ ಆನ್ ಆದ ತಕ್ಷಣ ನಮಗೆ ಯೂಟ್ಯೂಬ್ನಿಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಒಂದು ರೀಸನ್ಗೋಸ್ಕರ ನಮ್ಮ ಒಂದು ಪ್ರತಿಯೊಬ್ಬ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರ ಮೈಂಡಲ್ಲೇ ಟಾರ್ಗೆಟ್ ಇರೋದೇ ಇದೆ. ಏನಪ್ಪ ಅಂದ್ರೆ ಅವರೆಲ್ಲರ ಮೇನ್ ಫೋಕಸ್ ಮಾಡೋದು ಏನು ಮಾಡ್ತಾಯಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗ್ಬೇಕಾರೆ 1,000 ಸಬ್ಸ್ಕ್ರೈಬರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು, 4,000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು, ಯಾವ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಕೊಂಡು ನಾವು ಯೂಟ್ಯೂಬ್ನಿಂದ ಯಾವ ರೀತಿ ದುಡ್ಡು ಮಾಡೋದು ಅಂತ ಎಲ್ಲರ ಮೈಂಡ್ ಗ್ರೂಪಲ್ಲಿ ಇದೆ. ಅಂದರೆ ಮೈಂಡಲ್ಲಿ ಪ್ರತಿಯೊಬ್ಬ ಮೈಂಡಲ್ಲಿ ರನ್ ಆಗ್ತಾ ಇರೋದೇ ಇದೆ. ಏನೆಲ್ಲ ತುಂಬ ಸಿಂಪಲ್. ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ಮೇನ್ ಇಂಪಾರ್ಟೆಂಟ್ ಎಲ್ಲ ಇರ್ತೀನಿ. ನೀವು ಯಾವುದೇ ಕಾರಣಕ್ಕೂ ಈ ವಾಚ್ ಟೈಮು 4,000 ಪಬ್ಲಿಕ್ ವಾಚ್ ಅವರ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಮೈಂಡಲ್ಲಿ ನೀವು ಅದ್ರ ಮೇಲೆ ಟಾರ್ಗೆಟ್ ಮಾಡಬೇಡಿ. ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಡಿ. ಯಾಕಪ್ಪ ಅಂದ್ರೆ ನೀವು ಏನಂತ ಅನ್ಕೊತಿರ್ತಾರೆ, ಜಸ್ಟ್ ನನ್ನೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನಾದರೆ ಸಾಕು, ನಮಗೆ ಯೂಟ್ಯೂಬ್ನಿಂದ ನಾವು ದುಡ್ಡು ಮಾಡ್ಬೋದು, ಆರಾಮಾಗಿ ದುಡ್ಡು ಮಾಡ್ಬೋದು ಅಂತ ನೀವು ಅಂದ್ಕೊಂಡಿರ್ತಾರೆ. ನೀವು ಅಂದ್ಕೊಂಡ ರೀತಿಯಲ್ಲಿ ಯೂಟ್ಯೂಬ್ನಲ್ಲಿ ಇಲ್ಲ. ಏನಿಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಏನಪ್ಪ ತುಂಬ ಸಿಂಪಲ್ಲು. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆದ ತಕ್ಷಣ ನಿಮಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದ್ರ ಜೊತೆ ಪ್ರತಿಯೊಬ್ಬರ ಮೈಂಡಲ್ಲೆಲ್ಲ ಇರೋದಿದೆ, ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಪ್ರತಿಯೊಬ್ಬರು ಹೇಳ್ತಾನೆ ಈ ವಿಡಿಯೋ ನೋಡಬೇಕು. ಯಾಕಂದ್ರೆ ನಾನು ನಿಮಗೋಸ್ಕರ ಒಂದು ಯೂಟ್ಯೂಬ್ ಚಾನಲ್, ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರು ಯೂಟ್ಯೂಬ್ ಚಾನಲ್ ಇದೆ, ಅವ್ರದ್ದೆಲ್ಲ ನನಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ. ಪ್ರತಿಯೊಬ್ಬರು ಕೂಡ ಅರ್ನಿಂಗ್ ಎಷ್ಟಾಗುತ್ತೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ, ನಿಮ್ಮ ಮೈಂಡಲ್ಲಿ ಇದೆ ಅಲ್ಲ, ಅದು ಅದರ ಮೇಲೆ ಫೋಕಸ್ ಮಾಡಿದ್ರೆ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಅದನ್ನ ನಾನು ನಿಮಗೆ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡೋದಿಲ್ಲ ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೂ ಒಂದು ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ತೈತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ನೀವೆಲ್ಲ ಫೋಕಸ್ ಮಾಡೋದೇನು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸು ಹೇಗಾದರೂ ಕಂಪ್ಲೀಟ್ ಮಾಡಿ ಜಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಣಿದ್ರೆ ಸಾಕು, ನಾವು ಯೂಟ್ಯೂಬ್ನಿಂದ ನಾವೆಲ್ಲ ದುಡ್ಡು ಮಾಡ್ಬೋದು ಅಂತ ನೀವು ಅನ್ಕೊಂಡಿರ್ತಾರ. ಆದರೆ ಬಟ್ ಯೂಟ್ಯೂಬ್ನಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆದ ತಕ್ಷಣ ಯೂಟ್ಯೂಬ್ನಿಂದ ನಿಮಗೆ ದುಡ್ಡು ಬರೋಲ್ಲ. ಯಾಕಪ್ಪ ನಾವು ಯೂಟ್ಯೂಬ್ನಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆದ ತಕ್ಷಣ ನಿಮಗೆ ದುಡ್ಡು ಎಷ್ಟು ಬರುತ್ತೆ ನೀವು ಅಂದ್ಕೊಂಡ ರೀತಿ ದುಡ್ಡು ಬರೋಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಆ್ಯಕ್ಚುಲಿ ನಾನು ನಿಮಗೆ ಮೊದಲು ಲೈವ್ ಪ್ರೂಫಾಗಿ ತೋರಿಸ್ಬಿಡ್ತೀನಿ. ಒಂದು ಚಾನಲ್ ಇದೆ, ಜಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್. ಯಾಕಂದ್ರೆ ನನಗೆ ಆ್ಯಕ್ಚುಲಿ ತುಂಬ ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಬೀಟ್ ಆಗೋದಕ್ಕೆ, ಅಂದರೆ ನಮ್ಮ ಮನೆ ತಿಕ್ಕ ತುಂಬ ಹತ್ತಿರ ಬರ್ತಾರೆ, ನಮ್ಮ ಮನೆ ಹತ್ತಿರ ದೂರಿಂದ ಬರ್ತಾರೆ. ಏನೋ ತುಂಬ ಸಿಂಪಲ್. ನನಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಓಕೆ, ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಸಿಂಗರ್ ಅಂತ ಬಂದ್ಬಿಟ್ಟು ಪರಿಚಯ ಇದ್ದಾರೆ, ಜಸ್ಟ್ ಅವ್ರ ಪಾಪ ಮನೆ ತಕ್ಕ ಬಂದರು. ಇವ್ರು ನೋಡ್ಬೋದು, ಇವ್ರ ಚಾನಲ್ ಅರ್ನಿಂಗ್ ಮಾನಿಟೇಷನ್ ಆನಿದೆ. ಮೇನ್ ಪಾಯಿಂಟ್ ಹೇಳ್ಬೇಕಾದ್ರೆ ಇವರು ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನಿದೆ. ಮಾನಿಟೇಷನ್ ಆಗ್ಬೇಕಾದ್ರೆ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಚಾನಲ್ ಮಾನಿಟೇಷನ್ ಆಗಿದೆ. ಅದರ ಬಟ್ ಇವರೊಂದು ವಿಡಿಯೋ ವ್ಯೂಸ್ ನೋಡ್ಕೊಳ್ಬೋದು, ಯಾವ ರೀತಿ 1K 7K 2K ಈ ರೀತಿ ವ್ಯೂಸ್ ಅನ್ನೋದಿದೆ. 800 200 4 ವ್ಯೂಸು 300 ಈ ರೀತಿ ವ್ಯೂಸ್ ಅನ್ನೋದಿದೆ. 600 ವ್ಯೂಸ್ ಈ ರೀತಿ ವ್ಯೂಸ್ ಇದೆ ಈ ಒಂದು ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ ಅನಾಲಿಟಿಕ್ಸ್ ಓಪನ್ ಮಾಡ್ತೀನಿ, ಅರ್ನಿಂಗ್ ತೋರಿಸ್ಬಿಡ್ತೀನಿ. ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಅರ್ನಿಂಗ್ ತೋರಿಸ್ಬಿಡ್ತೀನಿ ನೋಡಿ. ಜಸ್ಟು ನೋಡ್ಕೊಳ್ಳಿ ಅರ್ನಿಂಗ್ ಯಾವ ರೀತಿ ಬಂದಿದೆ. ಲೈಫ್ ಟೈಮ್ ಅರ್ನಿಂಗ್ ತೋರಿಸ್ಬಿಡ್ತೀನಿ. ಓಕೆ, ಲೈಫ್ ಟೈಮ್ ಅರ್ನಿಂಗ್ಸ್ ನೋಡ್ಕೊಳ್ಳಿ ಯಾವ ರೀತಿ ಎಷ್ಟಾಗಿದೆ ನೋಡಿ. ಚಾನಲ್ ಮಾನಿಟೇಷನ್ ಆನ್ ಆಗಿದ್ದು ನೋಡ್ಕೊಳ್ಳಿ ನೀವು. ಜೂನ್ 2024 ಅಂತ ನವಂಬರ್ ತಿಂಗಳಲ್ಲಿ ಮಾನಿಟೇಷನ್ ಆನ್ ಇದೆ. ನೋಡ್ಕೊಳ್ಳಿ ಇವರು ಅರ್ನಿಂಗ್ ನೋಡ್ಕೊಳ್ಳಿ ಎಷ್ಟಾಗಿದೆ. ಇಲ್ಲಿವರೆಗೆ ಟೋಟಲ್ ಅಮೌಂಟು $10. ಇಲ್ಲಿವರೆಗೆ ಚಾನಲ್ ಮಾನಿಟೇಷನ್ ಆಗಿ, ಅಂದರೆ ನವಂಬರಲ್ಲಿ ಚಾನಲ್ ಮಾನಿಟೇಷನ್ ಆಗಿದೆ. ಈಗ ಯಾವುದು ಮೇ 5 ತಿಂಗಳು, ಅಂದರೆ 6 ತಿಂಗಳು ಆಯಿತು ಇವ್ರ ಚಾನಲ್ ಮಾನಿಟೇಷನ್ ಆಗಿ. ಅದರ ಬಟ್ ಇವರೊಂದು ಅರ್ನಿಂಗ್ ಎಷ್ಟಾಗಿದೆ $10. ಅದು ಕೇವಲ ಗೂಗಲ್ ಆ್ಯಡ್ಸ್ ಪಿನ್ ವೆರಿಫಿಕೇಷನ್ ಮಾಡೋದಕ್ಕೆ ಮಾತ್ರ ಹೋಯಿತು $10. ಆದರೆ ಗೂಗಲ್ ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಮಾಡ್ಬೋದು. ಆದರೆ ಬಟ್ ಇವರು 6 ತಿಂಗಳಿಂದ ಕಷ್ಟಪಡ್ತಾರೆ. ಇವರೊಂದು ಯೂಟ್ಯೂಬ್ ಚಾನಲ್ ಎಷ್ಟು $? ಆಗಿದೆ $6 ಆಗಿದೆ. ಜಸ್ಟ್ ಮಾನಿಟೇಷನ್ ಆಣಿದ್ರೆ ಸಾಕು ಅಂತಾರಲ್ಲ ನೀವೆಲ್ಲ. ಮಾನಿಟೇಷನ್ ಆನಿದೆ, ಅದ್ರ ಬಟ್ ಈಗ ಅರ್ನಿಂಗ್ ಎಷ್ಟಾಗಿದೆ $6 ಆಗಿದೆ. ಈಗ ನೋಡ್ಬೋದು ನೀವು, ಲೈವ್ ಒಳ್ಳೆ ಇದನ್ನು ನೋಡ್ಕೊಳ್ಬೋದು. ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಯಾಕಪ್ಪ ಹೇಳ್ತದೆ, ನಾನು ನಿಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ನಾನು ನಿಮಗೆ ಸಜೆಷನ್ ಮಾಡೋದಿದೆ. ಪದೇ ಹೇಳ್ತೀನಿ ನಾನು ನಿಮಗೆ ಎಲ್ಲರಿಗೆ, ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್, ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು. ನಿಮ್ಮ ಚಾನಲ್ ಮಾನಿಟೇಷನ್ ಆಗ್ಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಮೇಲೆ ಫೋಕಸ್ ಮಾಡ್ಕೋಬೇಡಿ. ಇದ್ರ ಮೇಲೆ ನೀವು ಜಸ್ಟ್ ಇದ್ರ ಮೇಲೆ ನೀವು ಇದು ಮಾಡ್ಕೋಬೇಡಿ. ನಿಮ್ಮ ಮೈಂಡ್ ಎದ್ರ ಮೇಲೆ ಇರಬೇಕು, ಕಂಟೆಂಟ್ ಮೇಲೆ. ನನ್ನ ಚಾನಲ್ ಯಾವ ರೀತಿ ಗ್ರೋ ಮಾಡ್ಕೊಳ್ಬೇಕು, ನನ್ನ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ವ್ಯೂಸ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ನೀವು ಇದ್ರ ಮೇಲೆ ನಿಮ್ಮ ಮೈಂಡ್ ಫೋಕಸ್ ಆಗಿರ್ಬೇಕು. ನಾನು ಕಂಟೆಂಟ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ರೀಚ್ ಆಗಬೇಕು ಜನರಿಗೆ, ಅಂದರೆ ಜನರಿಗೆ ತಲುಪಬೇಕು ಅಂತ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಯಾಕಪ್ಪ ನೀವು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಇದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ. ನಿಮಗೆ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ಆ ಕಂಪ್ಲೀಟ್ ಆದ ತಕ್ಷಣ ಅಂದರೆ ಕಂಪ್ಲೀಟ್ ಆದ ಒಂದು ಮಂತ್ ಒಳಗೆ ಚಾನಲ್ ಮಾನಿಟೇಷನ್ ಆಗಿ ಆಟೋಮೆಟಿಕ್ ನಿಮಗೆ ಫಸ್ಟ್ ಮಂತಲ್ಲೇ ನಿಮಗೆ ಪೇಮೆಂಟ್ ಅನ್ನೋದು ಬರುತ್ತೆ. ಇವರು 7 ತಿಂಗಳಾಯಿತು ಮಾನಿಟೇಷನ್ ಆಗಿ ಇನ್ನೂ ಪೇಮೆಂಟ್ ಇಲ್ಲ.
ನಿಮ್ಮದು ಜಸ್ಟ್ ಒಂದೇ ತಿಂಗಳಲ್ಲಿ ಪೇಮೆಂಟ್ ಆಗುತ್ತೆ. ಅದು ಆಗಬೇಕಪ್ಪ ಅಂದ್ರೆ ನೀವೇನು ಮಾಡ್ಕೋ, ಮೇನ್ ಇಂಪಾರ್ಟೆಂಟ್ ಅದ್ರ ಮೇಲೆ ಫೋಕಸ್ ಮಾಡೋಕೆ ಹೋಗ್ಬೇಡಿ. ಪದೇ ಪದೇ ಹೇಳೋದು ಇಷ್ಟೇ, ನಾನು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತೇನೆ, ನೀವು ಯೂಟ್ಯೂಬ್ನಲ್ಲಿ ದುಡ್ಡೇ ಮಾಡಬೇಕಂತಂದರೆ ಯೂಟ್ಯೂಬ್ನಲ್ಲಿ ಬರೋಕೆ ಹೋಗ್ಬಿಡಿ. ದಯವಿಟ್ಟು ಹೇಳ್ತೇನೆ, ಯಾರು ಕೂಡ ಬರೋಕೆ ಹೋಗ್ಬಿಡಿ. ಯಾಕಂದ್ರೆ ನಿಮ್ಮ ಲೈಫನ್ನು ನಾಸೋ. ನೀವು ಏನಾದರೂ ಯೂಟ್ಯೂಬ್ನಿಂದ ನನ್ನ ಚಾನಲ್ ಗ್ರೋ ಮಾಡ್ಕೊಂಡು ನಾನು ಒಬ್ಬ ಸೆಲೆಬ್ರಿಟಿ ಆಗಬೇಕು, ಯೂಟ್ಯೂಬ್ನಲ್ಲಿ ಒಂದು ಹೆಸರು ಮಾಡಬೇಕು, ನಾನು ಕೂಡ ಯೂಟ್ಯೂಬ್ನಲ್ಲಿ ಒಂದು ನನ್ನದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕಂತಂದರೆ ಬನ್ನಿ, ನಿಮ್ಮಲ್ಲಿದ್ದಂಥ ಟ್ಯಾಲೆಂಟ್ ತೋರ್ಸೋಕ್ಕೋಸ್ಕರ ಬನ್ನಿ. ನೀವೇನು ಮಾಡಿ, ನಿಮ್ಮ ಒಂದು ವೀಡಿಯೋ ಸ್ಕಿಲ್ ಇಂಪ್ರೂವ್ ಮಾಡೋದು, ವೀಡಿಯೋ ಎಡಿಟಿಂಗ್ ಇಂಪ್ರೂವ್ ಮಾಡೋದು, ಒಳ್ಳೆ ತಮ್ನೇಲ್ ಮಾಡೋದು, ಯಾವ ರೀತಿ ವೀಡಿಯೋ ಮಾಡಿದ್ರೆ ಜನರು ರೀಚ್ ಆಗುತ್ತೆ ಅದನ್ನ ತಿಳ್ಕೊಂಡು ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಅದನ್ನ ಹೊರತು ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು. ಆಗಿದ್ರೆ ನೀವು ಅನ್ಬೋದು, ಬ್ರದರ್ ಇದ್ರ ಮೇಲೆ ಫೋಕಸ್ ಮಾಡಲಿಲ್ಲ ಅಂದರೆ ಹೆಂಗೆ? ನಾನು ನಿಮ್ಗೆ ಹೇಳ್ಬೇಕಂದ್ರೆ ಫೋಕಸ್ ಮಾಡೋಕೆ ಹೋಗಬೇಡಿ ಅಂತ ನಾನು ಎಲ್ಲ ಹೇಳಲ್ಲ. ಜಸ್ಟ್ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಹಿಂದ್ಗಡೆ ಎಲ್ಲ ಕೌಂಟ್ ಆಗುತ್ತೆ. ನಾನು ನಿಮಗೆ ಹೇಳ್ತೀನಿ, ನೀವು ಜೀವನದಲ್ಲಿ ಯಾವ ರೀತಿ ಉದ್ಧಾರ ಆಗ್ಬೇಕಂದ್ರೆ, ನೀವು ಎಷ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಾರೆ, ಅಷ್ಟು ನಿಮ್ಮ ಹಿಂದ್ಗಡೆ ಬಂದಿರುತ್ತೆ ಬೆನಿಫಿಟ್ಸು. ಅದನ್ನೆಲ್ಲ ಬಿಟ್ಟು ನೀವು ಅದರ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಒಂದು ಮೈಂಡಲ್ಲಿ ಒಂಥರ ಅನಿಸ್ಬಿಡುತ್ತೆ, ಯಾವ ಕಂಟೆಂಟ್ ವೀಡಿಯೋ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಿದರೆ ಹೆಂಗಾಗುತ್ತೆ, ಹೆಂಗೆ ಕಂಪ್ಲೀಟ್ ಮಾಡೋದು, ಹಿಂಗೆ ಕಂಪ್ಲೀಟ್ ಮಾಡೋದು, ಅದೆಲ್ಲ ಏನು ಚಿಂತೆ ಮಾಡೋಕ್ಕೋಗ್ಬಿಡಿ, ಅದನ್ನೆಲ್ಲ ಮೈಂಡ್ ಕೆಡ್ಸೋಕ್ಕೋಗ್ಬಿಡಿ ದಯವಿಟ್ಟು. ಅದನ್ನು 1 ವರ್ಷ ಇಲ್ಲ 2 ವರ್ಷ ಆಗಲಿ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗುತ್ತೆ. ಆದರೆ ಬಟ್ ಅದು ಅಲ್ಲಿವರೆಗೆ ನೀವೇನು ನೋಡ್ಕೊ ಸುಮ್ಮನೆ ಕೂತು ಕಷ್ಟಪಟ್ಟರೆ ಅಂದರೆ ನಾನು ಪ್ರತಿಫಲ ಸಿಗುತ್ತೆ ಅಂತ ವೇಟ್ ಮಾಡ್ಕೋಬೇಡಿ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಒಳ್ಳೆ ಕಂಟೆಂಟ್ ಮಾಡಿ, ಆಟೋಮೆಟಿಕ್ 1,000 ಸಬ್ಸ್ಕ್ರೈಬ್ 4,000 ವಾಚರ್ ಸಿಗುತ್ತೆ, ಆಟೋಮೆಟಿಕ್ ನಿಮಗೆ ದುಡ್ಡು ಬರುತ್ತೆ. ಇದು ಡಬಲ್ ಬರುತ್ತೆ. ನಾನೇ ಹೇಳ್ತದೆ, ನನ್ನ ಡಬಲ್ ಅರ್ನ್ ಮಾಡ್ತೀರಾ ನೀವು. ಈ ಐಫೋನ್ ಹಿಡಿದ್ರೆ, ಈ ಐಫೋನ್ ಜಸ್ಟ್ ನೀವು ಒಂದೇ ತಿಂಗಳಲ್ಲಿ ಖರೀದಿ ಮಾಡ್ಬೋದು, ಅಷ್ಟು ನೀವು ಅರ್ನ್ ಮಾಡ್ಬೋದು. ಪ್ರತಿ ತಿಂಗಳು ಸ್ಯಾಲ್ರಿ ತೊಗೋಬೋದು ನೀವು. ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ತೊಗೋತಾರೆ. ಅದಕ್ಕೋಸ್ಕರ ದಯವಿಟ್ಟು ಅದನ್ನೆಲ್ಲ ಫೋಕಸ್ ಮಾಡೋದು ಬಿಟ್ಬಿಡಿ. ನಾನು ಹೇಳೋದು ಇಷ್ಟೇ, ಮೈಂಡಲ್ಲಿ ಇದ್ದನ್ನು ಡಿಲೀಟ್ ಮಾಡಿ ಅಷ್ಟೇ. ನಿಮ್ಮ ವರ್ಕ್ ಮೇಲೆ ಕೆಲಸದ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಅದನ್ನ ಬಿಟ್ಟರೆ ಏನು ಮಾಡೋಕ್ಕೋಗ್ಬೇಡಿ. ಆಟೋಮೆಟಿಕ್ ನಿಮ್ಮ ಚಾನಲ್ ಎಲ್ಲ ರೀಚ್ ಸಿಗುತ್ತೆ. ಪ್ರತಿ ಯೂಟ್ಯೂಬ್ ಕ್ರಿಯೇಟರ್ಸ್ ಆಲ್ ದ ಬೆಸ್ಟ್ ಎಲ್ಲರಿಗೆ ಹೇಳ್ತಾಯಿದ್ದೀನಿ. ಮತ್ತೊಮ್ಮೆ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಮೈಂಡಲ್ಲಿ ಅದನ್ನ ಹಾಕೋಬೇಡಿ. ನಿಮ್ಮ ಫೋಕಸ್ ಏನಿರಬೇಕು, ವೀಡಿಯೋ ಮಾಡೋದು, ಒಳ್ಳೆ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡೋದು, ಒಳ್ಳೆ ರೀತಿಯಲ್ಲಿ ರೀಚ್ ಮಾಡೋದು ಇಷ್ಟೇ. ಇದು ಮಾಡಿದ್ರೆ ಸಾಕು, ಏನೂ ಇಲ್ಲ, ತುಂಬ ಸಿಂಪಲ್ ಅಂತ. ಈ ಒಂದು ವಿಡಿಯೋದಲ್ಲಿ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೋಸ್ಕರ ಈ ಒಂದು ವಿಡಿಯೋ ಅಂತ ಇವತ್ತು ಮುಗಿಸ್ಕೊಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ಗೆ ಸ್ಪ್ಯಾಮಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಅಲ್ಲಿವರೆಗೆ ವೀಡಿಯೋ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಇದೇ ರೀತಿ ವೀಡಿಯೋ ಮಾಡ್ತಾ ಇರ್ತೀನಿ ಅಂತ ಪ್ರತಿಯೊಬ್ಬ ಕಂಟೆಂಟ್ಗೆ ಸ್ಪ್ಯಾಮಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್.